ಒಂದು ಕಷ್ಟ ಟ್ರಾಜಿಕ್ ಇನ್ಸಿಡೆಂಟು ಎಕ್ಸಾಕ್ಟ್ಲಿ ಆ ಏನ್ ಆಯ್ತು. ನಾವು ಹೈ ಪಿಚ್ ಅಲ್ಲಿ ಹಾಡುವಾಗ ಫಾಲ್ಸ್ ಟೋನ್ ಅಲ್ಲಿ ಹಾಡ್ತೀವಿ, ಅದು ರಿಯಲ್ ವಾಯ್ಸ್ ಅಲ್ಲ ಅದು. ಸೊ ಅದಕ್ಕೆ ಶಿಫ್ಟಿಂಗ್ ಫಾಲ್ಸ್ ಟೋನ್ ಅಲ್ಲಿ ಜಾಸ್ತಿ ಟೈಮ್ ಹಾಡ್ತಾ ಇದ್ರೆ ಅದು ಡ್ಯಾಮೇಜ್ ಆಗುತ್ತೆ ವೋಕಲ್ ಕಾರ್ಡ್ಸ್. ಅಲ್ಲಿ ಹೋಗಿ ಕೂತಿರ್ತಿದ್ದೆ ಸುಮ್ಮನೆ ಕೆಳಗಡೆ ಸ್ಟೇಜ್ ಕೆಳಗೆಲ್ಲ ಬಂದು ಒಂದು ಹಾಡು ಹೇಳಿ, ಇಲ್ಲ ಇನ್ವಿಟೇಷನ್ ಹೆಸರಾಕ್ಸ್ಕೋತಾರೆ ಬರಲ್ಲ ಇವರು ಅಂತೆಲ್ಲ ಆಯ್ತು. ನನ್ನ ದೇಹಕ್ಕೆ ಹೋಗಿ ಬರಲಿಲ್ಲ, ಮೂಗಲ್ಲಿ ಬಾಯಲ್ಲಿ ರಕ್ತ ಬರೋಕ್ಕೆ ಶುರುವಾಯಿತು. ಆಪರೇಷನ್ ಮಾಡಿದ್ರೆ ನಿನ್ನ ವಾಯ್ಸು ಇರಬಹುದು, ಹೋದ್ರೂ ಹೋಗಬಹುದು, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ತುಂಬ ಟಾರ್ಚರ್ ಅನ್ಭವಿಸಿದೆ ಅದು. ಈಗ ನಾವು ಹೇಗೆ ಬದುಕಬೇಕು ಅಂತ ಒಂದು ನಾವು ಆಸೆ ಇಟ್ಕೊಳ್ತೀವಲ್ಲ, ಹೇಗೆ ನಾವು ಹೋಗಬೇಕು ಅನ್ನೋಂಥ ಆಸೆ ಇಟ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನನಗೆ ಬೇಜಾರಾಗಿದ್ದು ಯಾವಾಗ ಅಂದರೆ ಅಪ್ಪ ಹೋಗಿಸ್ಬಿಟ್ಬಿಟ್ರು. ವೆರಿ ಇಂಪಾರ್ಟೆಂಟ್ ಏನಂತ ಅಂದರೆ ನಿಮ್ಮ ಲೈಫಲ್ಲಿ ಒಂದು ಯೂ ಟರ್ನ್ ಆಯಿತು ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ಡು. ಅದು ನಿಜವಾಗ್ಲೂ ಯಾರು ನಮ್ಮ ಲೈಫ್ ಚೆನ್ನಾಗೇ ಇರಬೇಕಂತ ನಾವು ಬಯಸ್ತೀವಿ. ಒಂದು ಕಷ್ಟ ಟ್ರಾಜಿಕ್ ಇನ್ಸಿಡೆಂಟು ಎಕ್ಸಾಕ್ಟ್ಲಿ ಆ ಏನು ಆಯಿತು. ಯಾಕಂದರೆ ನೀವು ಆ ಕಷ್ಟದಿಂದ ಹೊರಗೆ ಬಂದು ಈಗ ನೋಡ್ತಿರಲ್ಲ, ನೆನೆಸ್ಕೊಂಡಾಗ ಏನೆಲ್ಲ ಆಯ್ತಪ್ಪ. 1 ವರ್ಷಗಳ ಕಾಲ ನೀವು ನನ್ನ ಹತ್ರ ಮಾತಾಡ್ತಾ ಹೇಳಿದ್ರಿ, ಅದೊಂಥರ ಟಾರ್ಚರಿಂಗ್ ಪೀರಿಯಡ್ ಅಂತ ಅಂದ್ಕೊಂಡು. ಎಕ್ಸಾಕ್ಟ್ಲಿ ಅದು ಯಾವ ಇಯರಲ್ಲಿ ಆಯಿತು, ಏನು ಥ್ರೋಟ್ ಇನ್ಫೆಕ್ಷನ್ ಹೇಗಾಯ್ತು ಎಕ್ಸಾಕ್ಟ್ಲಿ ಆ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರೆ ಅದು ಕಷ್ಟ ಅಂತ ಅನ್ಸುತ್ತೆ. ಯಾಕಂದ್ರೆ ಪದೇ ಪದೇ ಅದ್ರ ಬಗ್ಗೆ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಆಕ್ಚುಲಿ. ಬಟ್ ಯಾ ಲೈಫ್ ನಮ್ದು ಹಿಂಗೆ ಸ್ಟ್ರೇಟ್ ಏರಿಳಿತ ಇಲ್ಲದೆ ಹಿಂಗೆ ಹೋಗ್ತಿದ್ರೆ ಅದು ಲೈಫ್ ಆಗಲ್ಲ. ಅದು ಯಾವಾಗ್ಲೂ ಹೀಗೇನೆ ಇರಬೇಕು. ಹಾರ್ಟ್ ಬೀಟ್ ಹೇಗೆ ಹೋಗ್ತಿರುತ್ತಲ್ಲ ಮಷೀನ್ ಅಲ್ಲಿ, ಅದಿದ್ರೆ ನಾವು ಬದುಕಿದೀವಿ ಅಂತ ಅರ್ಥ. ಸೊ ಇರ್ಬೇಕೆಲ್ಲದು, ಅವಾಗ ನಾವು ಒಂದು ಆ ಗ್ರೇಟ್ಫುಲ್ನೆಸ್ ನಮ್ಮಲ್ಲಿ ಬರೋದು. ಖಂಡಿತ. ಹೀಗೆ ನಾನು ಇಷ್ಟೊಂದು ಹಾಡು 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 ಬಿಟ್ರೆ ಬೇರೆ ಏನಿಲ್ಲ ಅಂತಿದ್ದವಳಿಗೆ ಇದಾಗಿ ಒಂದು 20 ವರ್ಷದ ಹಿಂದಿನ ಕತೆ ಇದು. 20 ವರ್ಷದ ಹಿಂದೆ? 20 ವರ್ಷದ ಹಿಂದಿನ ಕತೆ. ಅವಾಗ ನಾನು ಪೀಕಲ್ಲಿದ್ದೆ, ನನ್ನ ಕರಿಯರ್ ಪೀಕಲ್ಲಿದ್ದೆ. ನಾನು ಆಗ್ಲೇ ಹೇಳ್ದ ಹಾಗೆ ದಿನ ಇಡೀ ರೆಕಾರ್ಡಿಂಗು, ಊಟ ಮಾಡೋಕ್ಕೆ ಟೈಮ್ ಇಲ್ಲ, ಸಂಜೆ ಆದ್ರೆ ಪ್ರೋಗ್ರಾಮು, ಈ ಥರ. ಅಂದರೆ ತಿಂಗಳಲ್ಲಿ 1 ದಿವಸ ಫ್ರೀ ಇರ್ತಿಲ್ಲ. ಕ್ಯಾಲೆಂಡರ್, ಆಗಿನ ಕ್ಯಾಲೆಂಡರ್ ನೋಡ್ಬೇಕು ಈಗಲೂ ಇಟ್ಕೊಂಡು, ಅದು ನೋಡ್ಲಿಕ್ಕೆ ಖುಷಿ. ಇಡೀ 30-31 ದಿವಸನೂ ಬ್ಲಾಕ್ ಆಗಿರ್ತಿತ್ತು. ನನಗೆ ಗ್ರ್ಯಾಜುಯಲ್ ಆಗಿ ಪೇಯ್ನ್ ಆಗ್ಲಿಕ್ಕೆ ಶುರುವಾಯಿತು ನಿಧಾನಕ್ಕೆ. ಅಪ್ಪಂಗೆ ಹೇಳ್ತಿದ್ದೆ ನಂಗೆ ಜಾಸ್ತಿ ಹೊತ್ತು ಹಾಡಿದಾಗ ಸ್ವಲ್ಪ ಪೇಯ್ನ್ ಆಗುತ್ತೆ ಅಂತ. ನಾನು ಸ್ವಲ್ಪ ಒಟಗಪ್ಪೆ. ಅವ್ರು ಹೇಳಿದರು, ನೀನು ಫಸ್ಟ್ ಮಾತು ಕಮ್ಮಿ ಮಾಡು, ಕಷಾಯ, ನಮ್ದು ಮಲೆನಾಡು ಕಷಾಯ ಇರುತ್ತಲ್ಲ, ಕಷಾಯ ಕುಡಿ, ಅದು ಕುಡಿ, ಇದು ಕುಡಿ ಅಂತ ಸರಿ ಹೋಗುತ್ತೆ ಅಂತ ಅಂದರು. ಅದನ್ನು ಹಾಗೆ ತಳ್ಳಿ 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 ಅವ್ರಿಗೂ ಗೊತ್ತಾಗಲಿಲ್ಲ ಇಂಟೆನ್ಸಿಟಿ, ನಂದು ಇದು ಸೀರಿಯಸ್ನೆಸ್ಸು ನನಗೂ ಗೊತ್ತಾಗಲಿಲ್ಲ. ಸ್ಟ್ರೈನ್ ಆಗಿರ್ಬೋದು ಅಂತ. ಆ್ಯಕ್ಚುಲಿ ಸ್ಟ್ರೈನ್ ಆಗಿದೆ, ಅದು ಓವರ್ ಸ್ಟ್ರೈನ್ ಆಗಿ ಅದು ತುಂಬ ಜನ ಸಿಂಗರ್ಸಲ್ಲಿ ಆಗುತ್ತೆ. ಬಿಕಾಸ್ ನಾವು ಹೈ ಪಿಚ್ಚಲ್ಲಿ ಹಾಡುವಾಗ ಫಾಲ್ಸ್ ಟೋನಲ್ಲಿ ಹಾಡ್ತೀವಿ, ಅದು ರಿಯಲ್ ವಾಯ್ಸ್ ಅಲ್ಲ. ಅದು ಲೋವರ್ ಆಕ್ಟೇವ್ಸ್ ಅಲ್ಲಿ ಹಾಡುವಾಗ ಸ್ವಲ್ಪ ಜೋರಾಗಿ ಹಾಡ್ತೀವಲ್ಲ, ಅದು ರಿಯಲ್ ವಾಯ್ಸ್ ಅಲ್ಲಿ ಹಾಡ್ತಿರ್ತೀವಿ. ಹೈ ಪಿಚ್ ಹೋದ ತಕ್ಷಣ ಫಾಲ್ಸ್ ಟೋನಿಗೆ ಶಿಫ್ಟ್ ಮಾಡ್ಕೋತೀವಲ್ಲ. ಸೊ ದಟ್ ಶಿಫ್ಟಿಂಗ್ ಫಾಲ್ಸ್ ಟೋನಲ್ಲಿ ಜಾಸ್ತಿ ಟೈಮ್ ಹಾಡ್ತಾ ಇದ್ರೆ ಅದು ಡ್ಯಾಮೇಜ್ ಆಗುತ್ತೆ ವೋಕಲ್ ಕಾರ್ಡ್ಸ್. ಅದರಲ್ಲೂ ನನಗೆ ಹೆಂಗಿತ್ತು ನನ್ನ ರೆಪ್ಯುಟೇಷನ್ ಫೀಲ್ಡಲ್ಲಿ ಯಾವಾಗ ಅಂದರೆ, ಹೈ ಪಿಚ್ ಹಾಡ ಅರ್ಚನನ್ ಕಳಿಸಿ, ಯಾವ ಪಿಚ್ಚಲ್ಲಿ ಬೇಕಾದರೂ ಹಾಡ್ತಾಳೆ ಅವಳು ಅಂತ, ಅಷ್ಟು ಕೆಟ್ಟ ಪಿಚ್ಚಲ್ಲಿ ಕಿರ್ಚಿದ್ದೀನಿ ನಾನು. ಸೊ ಆ ಥರ ಇದ್ದಾಗ ಎಲ್ಲ ಹಾಡು ಹೈ ಪಿಚ್ಚಲ್ಲೇ ಕಿರ್ಚಿ ಅದು ಒಂದು ದಿವಸ ಕೈ ಕೊಡ್ತು ಗಂಟ್ಲು. ಕಾರ್ಯಕ್ರಮಕ್ಕೆ ಹೋಗಬೇಕು, ನನಗೆ ಹಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಅವತ್ತು ಕಾರ್ಯಕ್ರಮಕ್ಕೆ ಹೋದೆ, ಹಾಡಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಹತ್ಕೊಂಡು ಕೂತಿದ್ದೆ ಸ್ಟೇಜ್ ಮೇಲೆ. ಇದಾಗಿ ಸುಮಾರು ಟೈಮ್ ಹಾಗೇನೆ ಕೆಲವರು ಇನ್ವಿಟೇಷನ್ ಹೆಸರಾಕ್ಸ್ಕೋತಾರೆ ಬರಲ್ಲ ಇವರು ಅಂತೆಲ್ಲ ಆಯಿತು. ಸೊ ವರ್ಷ ಇಡೀ ಪ್ರೋಗ್ರಾಮ್ಗಳು ಬುಕ್ ಆಗೋಗಿತ್ತು. ಏನು ಮಾಡೋದು, ನಾನು ಅಲ್ಲಿಗೆ ಹೋಗ್ಬೇಕಾಯ್ತು. ಅಲ್ಲಿ ಹೋದ್ರೆ ಗೊತ್ತಾಗತ್ತೆ ನಾವು ಸುಳ್ಳು ಹೇಳ್ತಾ ಇಲ್ಲ ಅಂತ. ಅಲ್ಲಿ ಹೋಗಿ ಕೂತಿರ್ತಿದ್ದೆ ಸುಮ್ಮನೆ ಕೆಳಗಡೆ ಸ್ಟೇಜ್ ಕೆಳಗೆಲ್ಲ ಬಂದು ಒಂದು ಹಾಡು ಹೇಳಿ, ಇಲ್ಲ ಹೇಳಕ್ಕೂ ಆಗ್ತಾ, ಮಾತಾಡಕ್ಕೂ ಆಗ್ತಿರ್ಲಿಲ್ಲ. ಇನ್ಫೆಕ್ಷನ್ ಆಗಿದೆ ಹಾಡಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹಾಡೋ ಹಾಡುಗಳೆಲ್ಲ ಅಲ್ಲಿ ಸ್ಟೇಜ್ ಮೇಲೆ ಬೇರೆ ಗಾಯಕರು ಹಾಡ್ತಾ ಇದ್ದಾಗ ನನಗೆ ಅಳು ಬರೋದು, ಗಂಟ್ಲು ಕಟ್ಟಿ ಬರೋದು. ತುಂಬ ಟಾರ್ಚರ್ ಅನ್ಭವಿಸಿದೆ ಅದು. ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಾ ಇದ್ದೆ ಅನ್ಸುತ್ತೆ. ಸೊ ಅಲ್ಲಿ ಒಂದು ಬ್ರೇಕ್ ಕೊಡ್ಬೇಕು ಅಂತ ದೇವ್ರಿಗೆ ಅನ್ನಿಸ್ತೋ ಏನೋ, ಸ್ವಲ್ಪ ರೆಸ್ಟ್ ಕೊಡ್ಬೇಕು ಈ ಹುಡುಗಿಗೆ ಅಂತ.
ಅದು ಸ್ವಲ್ಪ ಕೆಟ್ಟ ರೀತಿಲೇ ರೆಸ್ಟ್ ಕೊಟ್ಬಿಟ್ರು ದೇವರು. ಆಮೇಲೆ ಹೀಗೆ 1 ವರ್ಷ ನನಗೆ ಮಾತು ಆಡೋಕ್ಕಾಗದೆ, ಹಾಡು ಹಾಡೋಕ್ಕಾಗದೆ, ಮನೇಲಿ ಕೂತ್ಕೊಂಡು ಬರೀ ಅಳೋದು. ದೇವ್ರ ಶ್ಲೋಕ ಹೇಳಕ್ ಹೋಗೋಣ ಅಂದ್ರೆ ಆಗ್ತಾ ಇಲ್ಲ. 1 ವರ್ಷ ಹಾಡಕ್ಕಾಗ್ಲಿಲ್ಲ. ಬಹುಶಃ ಇದು 2001 ಆ ಟೈಮಲ್ಲಿ ಇರಬಹುದಾಗಿದ್ದು. ಆಮೇಲೆ ಹೋಮಿಯೋಪತಿ ಟ್ರೈ ಮಾಡಿದೆ, ಆಗಲಿಲ್ಲ. ಆಯುರ್ವೇದಿಕ್ ಹೋದರೆ ನನ್ನ ದೇಹಕ್ಕೆ ಹೋಗಿ ಬರಲಿಲ್ಲ, ಮೂಗಲಿ ಬಾಯಲ್ಲಿ ರಕ್ತ ಬರೋಕ್ಕೆ ಶುರುವಾಯಿತು ಹೀಟಾಗಿ. ಆಮೇಲೆ ಅಲೋಪತಿಗೆ ಹೋದರೆ ಅವರು ಗಂಟ್ಲೊಳಗಡೆ ಕ್ಯಾಮ್ರಾ ಎಲ್ಲ ಹಾಕಿ ನೋಡಿ, ನಾಡ್ಯೂಲ್ಸ್ ಆಗಿದೆ, ಆಪ್ರೇಷನ್ ಮಾಡಬೇಕಾಗತ್ತೆ, ಆಪ್ರೇಷನ್ ಮಾಡಿದ್ರೆ ನಿನ್ನ ವಾಯ್ಸು ಇರಬಹುದು, ಹೋದ್ರೂ ಹೋಗಬಹುದು, ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ನಂಗೆ ಲಿಟ್ರಲಿ ನೆನಪಿದೆ, ಆಸ್ಪತ್ರೆಯಿಂದ ಹತ್ಕೊಂಡು ಓಡ್ ಬಂದಿದ್ದೀನಿ ಆಚೆ. ನಿಮ್ಗೆ ಅದೇ ಆಸ್ತಿ ಅಲ್ಲ. ನನಗೆ ಇಮ್ಯಾಜಿನು ಮಾಡೋಕ್ಕಾಗಲಿಲ್ಲ, ನನಗೆ ಆಪರೇಷನ್ ಬೇಡ, ಎಂಥದ್ದು ಬೇಡ ಅಂತ. ರೇಖಿ ಹೀಲಿಂಗ್ ಎಲ್ಲ ಟ್ರೈ ಮಾಡಿದ್ವಿ, ಏನೂ ಆಗಲಿಲ್ಲ. ಕೊನೆಗೆ ಕೆಲವ್ರನ್ನ ಅಥವಾ ದೇವರೇ ಅವ್ರ ರೂಪದಲ್ಲಿ ಮನೆಗೆ ಬಂದಿದ್ದು ಅವತ್ತು ಗೊತ್ತಿಲ್ಲ. ಒಬ್ಬರು ಡಾಕ್ಟರ್ ರಾಜೇಶ್ ಅಂತ, ಅವಾಗ ಜಸ್ಟಿಸ್ ಶಿವಪ್ಪ ಅಂತ ಅವಾಗ ಒಬ್ರು ಚೀಫ್ ಜಸ್ಟಿಸ್ ಇದ್ರು. ಅವ್ರ ಮನೇಲಿ ಪ್ರತಿ ವರ್ಷ ಶಿವರಾತ್ರಿ ಕಾರ್ಯಕ್ರಮ ನಾವು ಹಾಡಕ್ಕೆ ಹೋಗ್ತಾ ಇದ್ವಿ. ಅವಾಗ ನಾನು ಪುಟ್ಟವಳು ಇನ್ನು. ಅವ್ರು ಒಂದ್ ದಿವಸ ಹೀಗೆ ತುಂಬಾ ಯಾವಾಗ್ಲೂ ಅಪರೂಪಕ್ಕೆ ಬರೋರು ಅವತ್ತು ಬಂದ್ರು ಮನೆಗೆ. ಅವ್ರ ಮಗ ಅವರು ಡಾಕ್ಟರ್, ಅಲೋಪತಿ ಸರ್ಜನ್ ಬಂದ್ರು. ಅದು ಇದು ಹರಟೆ ಹೊಡಿತಿದ್ರು. ನಾನು ಸುಮ್ಮನೆ ಹ್ಯಾಪ್ ಮೊರೆ ಹಾಕೊಂಡು ಕೂತಿದ್ದೆ ಅಲ್ಲಿ. ಏನಾಗಿದೆ ಅವಳಿಗೆ, ಯಾಕೆ ಹಿಂಗೆ ಕೂತಿದ್ದಾಳೆ ಅಂದ್ರು. ಅಪ್ಪ ಅಮ್ಮ ಹೇಳಿದ್ರು, ಈ ಥರ ಹಾಡಕ್ಕಾಗ್ತಾ ಇಲ್ಲ ಅವಳಿಗೆ, ವಾಯ್ಸ್ ಹೋಗ್ಬಿಟ್ಟಿದೆ ಅಂತ. ಅವಾಗ ಅವರು ಒಬ್ಬರು ಅಲೋಪತಿ ಡಾಕ್ಟರ್ ಹೆಸರು ಹೇಳಿದರು, ಡಾಕ್ಟರ್ ಸುಂದರ್ರಾವ್ ಅಂತ. ಅವ್ರನ್ನ ಎಲ್ಲ ಹೊತ್ತಿನಲ್ಲೂ ನಾನು ಈಗ ತಂದೆ ತಾಯಿ ಜನ್ಮ ಕೊಡ್ತಾರೆ, ನನಗೆ ಡಾಕ್ಟರ್ ಸುಂದರ್ರಾವ್ ಅವರು ಪುನರ್ಜನ್ಮ ಕೊಟ್ಟಿದ್ದಾರೆ ನನಗೆ. ಅವ್ರೀಗ ಇಲ್ಲ, ಅವರು ನನ್ನ ಪಾಲಿಗೆ ದೇವರೇ ಅವರು. ಅವರು ನಾ ಹೇಳ್ದೆ ಹೋಮಿಯೋಪತಿ ಎಲ್ಲ ಟ್ರೈ ಮಾಡಿ ಅವರು ಪೆಂಡುಲಮ್ ಅದರಲ್ಲೆಲ್ಲ ನೋಡ್ತಾರೆ ವಾಸಿ ಆಗುತ್ತೋ ಇಲ್ವೋ ಅಂತ. ಮುಂಚಿನ ಡಾಕ್ಟರ್ ಅವ್ರು ನೋಡಿದ್ರು, ಅದ್ರಲ್ಲಿ ಹೀಲ್ ಆಗತ್ತೆ ಅಂತ ಕೂಡ ತೋರಿಸ್ತು. ಬಟ್ ಆಗ್ತಾ ಇಲ್ಲ. ಇಲ್ಲಿ ನಾನು ಫ್ರಸ್ಟ್ರೇಟ್ ಆಗ್ತಾ ಇದ್ದೆ. ನಾನು ಯಾವಾಗ ಸರಿ ಹೋಗುತ್ತಿದ್ದು, ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು ಅಂತ ಕಾಯ್ತಾನೆ ಇದ್ದೀನಿ, ಆಗ್ತಾ ಇಲ್ವಲ್ಲ ಅಂತ. ದೆನ್ ಹೋಮಿಯೋಪತಿಗೆ ಹೋಗಿ ನೋಡಿದ್ವಿ, ಆಗಲಿಲ್ಲ ಅಂತ ಹೇಳಿದರು. ಇಲ್ಲ, ನೀವು ಇಲ್ಲಿ ಹೋಗಿ ನೋಡಿ, ಇವರು ಆಗಲೇ GV ಅಯ್ಯರ್ ಅವ್ರಿಗೆ ಕ್ಯಾನ್ಸರ್ ಕ್ಯೂರ್ ಮಾಡಿ, ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಇವ್ರದ್ದೊಂದು ದಂತಕತೆ, ಡಾಕ್ಟರ್ ಸುಂದರ್ರಾವ್ ಅವ್ರದ್ದು. ಅಲ್ಲಿ ಹೋಗಿ ನೀವು ಒಂದ್ಸಲಿ, ಹೋಗೋದ್ರಲ್ಲಿ ಏನಿದೆ, ನೀವು ಅಲ್ಲಿ ಹೋಗಿ, ನೀವು ಅಲೋಪತಿ ಅವರು ಹೋಮಿಯೋಪತಿ ಬಗ್ಗೆ ಹೇಳ್ತಾ ಇದ್ದಿದ್ದು, ನೀವು ಅಲ್ಲಿ ಹೋಗಿ ನಿಮ್ಗೆ ವಾಸಿ ಆಗಿಲ್ಲ ಅಂದ್ರೆ ನನ್ನ ಡಾಕ್ಟರ್ ವೃತ್ತಿ ಬಿಡ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ ಅಂದ್ರು. ಸರಿ, ಏನಿದೆ ಕಳ್ಕೊಳಕ್ಕೆ ಏನಿದೆ, ಎಲ್ಲ ಕಡೆ ಹೋಗಾಯ್ತು, ಅಲ್ಲೂ ಎಲ್ಲ ಹರಕೆ ಎಲ್ಲ ಹೊತ್ತಿದ್ದಾಗಿತ್ತು. ಸರಿ, ಅಲ್ಲೂ ಹೋಗೋಣ ಅಂಥೇಳಿ ಹೋದ್ವಿ. ಅವ್ರಿಗೆ ಆಗ 87 ಇಯರ್ಸ್ ಆಗಿತ್ತು. ವಿಷನ್, ಕಣ್ಣು ಹೋಗಿತ್ತು ಅವರಿಗೆ, ದೃಷ್ಟಿ ಹೋಗಿತ್ತು. ಅವರು ಎಲ್ಲ ನಂದು ಅಷ್ಟು ಚೈಲ್ಡ್ಹುಡ್ಡಿಂದ ಎಲ್ಲ ಕೇಳ್ಕೊಂಡ್ರು, ನನ್ನ ಲೈಫ್ ಸ್ಟೈಲ್ ಹೇಗೆ, ಏನು, ಹೇಗೆ ಮಲಗ್ತೀನಿ, ಹೆಂಗೆ ತಿಂತೀನಿ ಎಲ್ಲ ಕೇಳಿದ್ರು. ಅವ್ರ ಜೂನಿಯರ್ ಡಾಕ್ಟರ್ ಸುಮನಾ ಅಂತ ಇದ್ರು. ಈಗನೂ ಏನಾದರೂ ಇದ್ರೆ ಅವ್ರ ಹತ್ರನೇ ಹೋಗೋದು ನಾನು. ಅವರು ಆಗ ಇವ್ರ ಪಕ್ಕ ಕೂತ್ಕೊಂಡು ಇವ್ರೇನೇನೋ ಹೇಳೋರು ವೈದ್ಯಕೀಯ ಭಾಷೆಯಲ್ಲಿ, ಅವ್ರು ಬರ್ಕೊಳ್ತಾ ಇದ್ರು. ಆಮೇಲೆ ನನಗೆ ಮೆಡಿಸಿನ್ ಕೊಟ್ಟರು. 1 ತಿಂಗಳಿಗೆ ಆಗೋಷ್ಟು ಕೊಟ್ಟರು. 1 ತಿಂಗಳಾಯ್ತು, 4 ತಿಂಗಳು, 4 ತಿಂಗಳಲ್ಲಿ ನಾನು ವಾಪಸ್ ಬಂದೆ. 1 ವರ್ಷ ಅಷ್ಟು ಕಷ್ಟಪಟ್ಟು. ನಾನೆಲ್ಲ, ನನಗೆ ಬೇಜಾರಾಗಿದ್ದು ಯಾವಾಗ ಅಂದ್ರೆ ಅಪ್ಪ ಹೋಪ್ಸ್ ಬಿಟ್ಬಿಟ್ರು. ಅಂದ್ರೆ ಈಗ ನಾನು ಯಾರಿಗೋಸ್ಕರ ಯಾರ ಕನಸನ್ನು ನಾನು ಜೀವಿಸ್ತಾ ಇದ್ದೀನಲ್ಲ, ಅವರೇ ಗಿವ್ ಅಪ್ ಮಾಡಿಬಿಟ್ರು. ಅಂದರೆ ನಾನು ಅಂದ್ಕೊಂಡೆ ನಂಗೆ ನಿಜವಾಗ್ಲೂ ಇಲ್ಲ, ಹೋಪ್ ಇಲ್ಲ, ಹೋಯ್ತದ ಮೋಸ್ಟ್ಲಿ. ಯಾಕಂದರೆ ಅಪ್ಪ ನಾನು ಹಿಂಗೆ ದಿನಾ ಕೂತ್ಕೊಂಡು ಮನೇಲಿ ಅಳೋದನ್ನು ನೋಡಿ ಅವ್ರಿಗೆ ಹೆದರಿಕೆ ಆಯ್ತು, ಇವಳಿಗೇನೋ ಡಿಪ್ರೆಷನ್ ಆಗ್ಬೋದು, ಏನಾರು ಹೆಚ್ಚು ಕಮ್ಮಿ ಆಗ್ಬೋದು ಅಂದ್ಬಿಟ್ಟು ಅವ್ರು ಹೇಳಿದ್ರು, ನೀನು ಈಗ ಮನೇಲಿ ಹತ್ಕೊಂಡು ಕೂತಿರ್ಬೇಡ, ನಿಂಗೆ ನಾನು ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೀನಿ, ಏನಾದ್ರು ಬ್ಯುಸಿಯಾಗಿರು ಅಂತ. ನನಗೆ ಇನ್ನೂ ಜೋರು ಅಳು ಶುರು ಆಯ್ತು. ಅಪ್ಪನೇ ಹಿಂಗೆ ಅಂದ್ಬಿಟ್ರಲ್ಲ, ಅಪ್ಪನೇ ನಂಬಿಕೆ ಕಳ್ಕೊಂಡ್ಬಿಟ್ರಲ್ಲ, ಇನ್ನು ನನಗೆ ಎಲ್ಲಿದೆ ನಂಬಿಕೆ ಅಂತ. ಹೌದು. ಆಮೇಲೆ ಈ ದೇವ್ರ ಹತ್ರ ಹೋಗಿ 4 ತಿಂಗಳಲ್ಲಿ ನಾನು ಮತ್ತೆ ಹಾಡ್ಲಿಕ್ಕೆ ಆಯ್ತು. ಹೆಂಗಿತ್ತು ಆ ಮೊಮೆಂಟ್? ಅಂದ್ರೆ ಅಲ್ಲಿವರೆಗೂ ಧ್ವನಿ ಇರಲಿಲ್ಲ, ಒಂದೇ ಸರಿ ಧ್ವನಿ ಬಂತು. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು ಆ ಟೈಮ್ನಲ್ಲಿ? ಪಾಪ ಅವರು ತುಂಬಾ ದೇವ್ ಗಾಂತ್ರು. ಅಂದ್ರೆ
ಈಗ ಯಾರಿಗ್ ತಾನೇ ಇಷ್ಟ ಆಗತ್ತೆ ಮಕ್ಳು ಆ ತರ ಸಫರ್ ಮಾಡ್ಕೊಂಡು ಯಾವಾಗ್ಲೂ ಹತ್ಕೊಂಡು, ಅದು ನನ್ ಪೀಕಲ್ಲಿ ಇರೋ ಕರಿಯರ್ ಹಿಂಗ್ ಬಿದ್ದೋಗ್ತಾ ಇದೆ. ಅಂದ್ರೆ ಫುಲ್ ಸ್ಟಾಪ್ ಕೊಟ್ಟಂಗೆ, ಅದು ನಿಧಾನಕ್ಕೆ ಕಮ್ಮಿ ಆಗಿದ್ದೂನು ಅಲ್ಲ, ಏಕದಮ್ ಫುಲ್ ಸ್ಟಾಪ್. ಹಿಂಗ್ ಫುಲ್ ಸ್ಪೀಡಲ್ಲಿ ಹೋಗ್ತಾ ಇರ್ತೀರಾ, ಗಜಕ್ಕನ್ ಬ್ರೇಕ್ ಹೊಡೆದ ಆಕ್ಸಿಡೆಂಟ್ ಆಗ್ಬಿಟ್ರೆ ಹೆಂಗಿರುತ್ತೆ ನಿಮ್ಗೆ? ಆ ತರ ಆದಾಗ ಅವ್ರಿಗೂ ಪಾಪ ತುಂಬಾ ಕಷ್ಟ ಆಗ್ತಿತ್ತು. ಅಂದ್ರೆ ಎಲ್ಲರಿಗೂ ಆನ್ಸರ್ ಮಾಡ್ಬೇಕು. ಆಮೇಲೆ ಆ ನಡುವೆ ಸಂತೋಷ್ ಪಡೋರು ತುಂಬಾ ಜನ ಇರ್ತಾರಲ್ವಾ ಈ ಟೈಮಲ್ಲಿ. ಬಿದ್ರೆ ಹಾಳಿ ಬಂದ್ ಅಂದ್ರೆ ಎಲ್ಲಾ ಚಾನಲಲ್ಲೂ ನಾನೇ, ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಾನು, ಎಲ್ಲ ಲೆಜೆಂಡ್ಸ್ ಜೊತೆನೂ ನಾನು, ಯೇಸುದಾಸ್ ಅವ್ರ ಜೊತೆ ನಾನು ಹಾಡ್ತಾ ಇದ್ದೆ, SPB ಅವ್ರ ಜೊತೆ ನಾನು ಹಾಡ್ತಿದ್ದೆ, ಹರಿಹರನ್ ಅವ್ರು ಬಂದ್ರೆ ನಾನು ಹಾಡ್ತಿದ್ದೆ, ಶಂಕರ್ ಮಹಾದೇವನ್ ಜೊತೆ ಹಾಡ್ದೆ. ಹೀಗೆ ಎಲ್ಲರಿಗೂ ಇವಳೇ ಬೇಕಾ, ಎಲ್ಲ ಚೆನ್ನಾಗಿ ಇವಳು ಬಿಟ್ರೆ ಬೇರೆ ಯಾರು ಗತಿನೇ ಇಲ್ವಾ ಅಂತ ತುಂಬಾ ಜನ ಹೊಟ್ಟೆ ಹೊಡ್ಕೊಂಡಿದಾರಲ್ಲ. ಸೊ ಅವರೆಲ್ಲ ಅಂತೂ ಅವಳಿಗೆ ಆಪರೇಷನ್ ಆಯ್ತು, ಅವಳಿಗೆ ಇನ್ನು ಹಾಡಕ್ಕಾಗಲ್ಲ. ವಾರ್ತಿ ಸುದ್ದಿ ಹಬ್ಸ್ಬಿಟ್ಟು ಎಲ್ಲ ಹಬ್ಸಿ, ಏನೇನೋ ಎಲ್ಲ ಸುದ್ದಿಗಳು ಹಬ್ಸಿ, ಅದಕ್ಕೆಲ್ಲ ಅಪ್ಪ ಯಾರೋ ಹಾಡಕ್ಕಾಗ್ತಿಲ್ಲ ಅಂತ ಹೌದಾ, ಆಪರೇಷನ್ ಆಯ್ತಂತ ಹೌದಾ, ವಾಯ್ಸ್ ಹೋಯ್ತಂತ ಹೌದಾ ಅಂತೆಲ್ಲ ಫೋನ್ ಮಾಡಿ 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 ಕೇಳುವಾಗ ಅವರಿಗೂ ಉತ್ತರ ಕೊಡೋದು ಪಾಪ ತುಂಬಾ ಕಷ್ಟ ಆಗ್ತಿತ್ತು. ಎಲ್ರಿಗೂ ಹೇಳಿದ್ದೇ ಕತೆ ಹೇಳಬೇಕು, ಇಲ್ಲ ಅವಳಿಗೆ ಜಸ್ಟ್ ಅನ್ ಇನ್ಫೆಕ್ಷನ್, ಅದು ಹೋಗುತ್ತೆ, ಮೆಡಿಕೇಶನ್ ತಗೋತಾ ಇದ್ದಾಳೆ ಅಂತ. ನನಗೆ ಈ ಕ್ವಶನ್ ಪ್ರಸ್ತುತನೋ ಅಪ್ರಸ್ತುತನೋ ಗೊತ್ತಿಲ್ಲ. ನೀವು ಅಂದ್ರೆ ಪ್ರೊಫೆಷನಲ್ ಜಲಸ್ ಅದ್ರ ಬಗ್ಗೆ ಹೇಳಿದ್ರಲ್ಲ, ಮರಾಠಿಲಿ ಒಂದು ಸಿನಿಮಾ ಇದೆ ಕಾಟಿಯಾರ್ ಕಾಳಿದ ಅಂತ, ನಿಮ್ಗೂ ಗೊತ್ತಿರುತ್ತೆ. ಇದು ನಮ್ಗೊಂದು ಜರ್ನಲಿಸ್ಟ್ಗೆ ಪತ್ತೇದಾರಿ ಮನೋಭಾವನೆ ಇರುತ್ತೆ. ಈ ಮೂವಿ ನೀವು ನೋಡಿರ್ತೀರಾ, ಶಂಕರ್ ಮಹಾದೇವನವರು ತಮ್ಮ ರೈವಲರಿ ಪ್ರತಿಸ್ಪರ್ಧಿ ಜೊತೆಗೆ ಯಾವಾಗ್ಲೂ ಕೂಡ ಗೆಲ್ತಾನೆ ಇರ್ತಾರೆ. ಸೊ ಆವಾಗ ಆ ಪ್ರತಿಸ್ಪರ್ಧಿ ವೈಫ್ ಏನ್ ಮಾಡ್ತಾಳೆ, ಇವರಿಗೆ ಶಂಕರ್ ಮಹಾದೇವನ್ ಕರ್ಸಿ ಅವ್ರಿಗೇನೋ ಆ ಊಟದಲ್ಲೇನೋ ಬೆರೆಸಿ ಅದು ಥ್ರೋಟ್ ಹೋಗುತ್ತೆ. ಬಟ್ ನೀವು ಅದು ಹೇಳಿದ್ದಕ್ಕೆ ಆ ಥರ ಕಾನ್ಸ್ಪಿರಸಿ ಹಂಗೇನಾದ್ರೂ ನಡೆಯುತ್ತೆ, ಆ ರೀತಿದೆ ಇದೆಯಾ? ಈ ತರದ್ ನನ್ನ ಗಮನಕ್ಕೆ ಬಂದಿಲ್ಲ. ಬಟ್ ಕೆಟ್ಟ ದೃಷ್ಟಿ ತುಂಬಾ ಅಫೆಕ್ಟ್ ಮಾಡತ್ತೆ ಅಂತ ನಾನು ನಂಬ್ತೀನಿ ನಿಜವಾಗ್ಲು. ಬಿಕಾಸ್ ನಂಗೆ ಎಷ್ಟೋ ಸಲ ಅಂದ್ರೆ ಆ ನೆಗೆಟಿವ್ ಎನರ್ಜಿ ಇರುತ್ತಲ್ಲ, ಅದಂತೂ ಡೆಫಿನೆಟ್ಲಿ ಇದೆ. ಅಂದ್ರೆ ನಮ್ಮ ಈ ಒಂದು ಎನ್ವೈರನ್ಮೆಂಟ್ ಅಲ್ಲೇ ನೀವ್ ಯಾರನ್ನೂ ಫಸ್ಟ್ ಟೈಮ್ ಈಗ ನೀವು ಭೇಟಿ ಮಾಡ್ತೀರಾ, ನಿಮ್ಗೆ ಕೆಲವ್ರು ನೋಡಿದ್ರೆ ತುಂಬಾ ಇಷ್ಟ ಆಗತ್ತೆ, ಫಸ್ಟ್ ಟೈಮ್ ನೋಡಿರ್ತೀರಾ. ಇನ್ ಕೆಲವ್ರು ನೋಡಿದ ತಕ್ಷಣ ನಿಮ್ಗೆ ಅವ್ರ ಹತ್ರ ಮಾತಾಡ್ಬೇಕು ಅಂತಾನೆ ಅನ್ಸಲ್ಲ. ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲೋ ಗೊತ್ತಿಲ್ಲ, ನನಗೆ ತುಂಬಾ ಆಗತ್ತೆ. ನಾನ್ ಪ್ರತಿಯೊಬ್ಬರ ಹತ್ರನು ಅದು ಎಲ್ಲಾ ಸಲಿನೂ ಕರೆಕ್ಟ್ ಆಗಿದೆ ಅದು. ನಾನ್ ಕೆಲವ್ರನ್ನ ನೋಡಿದಾಗ ಅಮ್ಮ ಹೇಳ್ತಿದ್ರು, ಯಾವಾಗ್ಲೂ ಬೈತಿದ್ರು, ನೀನ್ ಯಾಕೆ ತುಂಬಾ ಜಡ್ಜ್ಮೆಂಟಲ್ ಆಗ್ತೀಯ, ನಿಂಗೆ ಅವ್ರು ಏನ್ ಮಾಡಿದಾರೆ, ಅವ್ರು ನೀನ್ ಫಸ್ಟ್ ಟೈಮ್ ನೋಡ್ತಿರೋದು, ಮಾತಾಡ್ದೇನೆ ನೀ ಹೆಂಗೆ ಹಿಂಜರಿತೀಯ, ಅಂದ್ರೆ ಅಟ್ಲೀಸ್ಟ್ ಟ್ರೈ ಮಾಡು, ಮಾತಾಡ್ಸು, ಅವಾಗ ಗೊತ್ತಾಗತ್ತಲ್ವಾ. ಇಲ್ಲ ನಂಗೆ ಮಾತಾಡ್ಬೇಕು ಅಂತ ಅನ್ಸ್ತಿಲ್ಲ, ನಂಗೆ ವೈಬ್ಸ್ ಒಳ್ಳೇದ್ ಬರ್ತಾ ಇಲ್ಲ ಮೊದ್ಲೇನೆ ನೋಡಿದ ತಕ್ಷಣ ಅನ್ಸ್ಬಿಡತ್ತೆ. ಒಂದ್ ಆ ದೃಷ್ಟಿ ಇರಬಹುದು, ಆ ಸ್ಮೈಲ್ ಇರಬಹುದು. ಕೆಲವ್ರು ನೋಡ್ರೆ ಮಾತಾಡ್ಬೇಕಂತಾನೆ ಅನ್ಸಲ್ಲ ನಂಗೆ. ಇನ್ ಕೆಲವ್ರು ನೋಡಿದ್ರೆ ತುಂಬಾ ಹಚ್ಕೊಂಡ್ಬಿಡ್ತೀನಿ ಒಂದೇ ಭೇಟಿಯಲ್ಲಿ. ನಂಗೆ ಎಷ್ಟು ಸಲ ಆಗತ್ತೆ ಅಂದ್ರೆ, ಎಷ್ಟೋ ಕಡೆ ಈಗ ಹೋಗಿರ್ತೀನಿ ಹಾಡ್ಲಿಕ್ಕೆ ಅಂತ, ಚೆನ್ನಾಗಿರುತ್ತೆ ಗಂಟ್ಲು, ಅಲ್ಲಿ ಸ್ಟೇಜ್ ಹತ್ತಿ ಅವ್ರ ಪಕ್ಕ ಕೂತ್ಕೊಂತಿದ್ದಂಗೆ ಏನೋ ಆಗ್ಬಿಡುತ್ತೆ. ಆಗಿದೆ ಗಂಟ್ಲೇನೋ ಕಿರಿಕಿರಿ ಶುರುವಾಗತ್ತೆ. ಅಥವಾ ಹಾಡು ಯಾವಾಗ್ಲೂ 25,000 ಸಲ ಆ ಹಾಡು ಹಾಡಿರ್ತೀನಿ, ಎಕ್ಸ್ಟ್ರಾರ್ಡಿನರಿ ಆಗಿ ಹಾಡಿರ್ತೀನಿ, ಅವತ್ತು ಆ ಹಾಡು ಸರಿಯಾಗಿ ಹಾಡಕ್ ಆಗಿರಲ್ಲ ನಂಗೆ. ಆಮೇಲೆ ಅದು ಹಾಡಿ ಆ ಪ್ರೋಗ್ರಾಮ್ ಮುಗಿಸಿ ಕೆಲವು ಕಡೆಯಿಂದ ಮನೆಗೆ ಬರ್ತಿದ್ದಂಗೆ ಏನೋ ಮನೆಯಲ್ಲಿ ಕಿರಿಕಿರಿ ರಗಳೆ ಎಲ್ಲ ಶುರುವಾಗತ್ತೆ. ಸೊ ನಾನು ಇವತ್ತಿಗೂ ಶೂಟಿಂಗ್ ಇರ್ಲಿ, ಪ್ರೋಗ್ರಾಮ್ ಇರ್ಲಿ, ಏನೇ ಇರ್ಲಿ, ಎಷ್ಟೇ ಲೇಟ್ ಆದ್ರೂ ಅಮ್ಮನ ಮನೆಗೆ ಹೋಗಿ ದೃಷ್ಟಿ ತೆಗೆಸ್ಕೊಳ್ದೆ ಮನೆಗೆ ಬರೋದೇ ಇಲ್ಲ. ಓ ಹೌದಾ? ಸೊ ಅಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದಾಗಂತೂ ಪ್ರತಿ ಪ್ರೋಗ್ರಾಮ್ ಆದ್ಮೇಲೂ ಮನೆಗೆ ಬಂದ್ಮೇಲೆ ದೃಷ್ಟಿ ತೆಗೆದ್ಬಿಟ್ಟೆ ಒಳಗ್ ಕಳ್ಸೋರು. ನಂಬ್ತೀರಾ ಅದನ್ನೆಲ್ಲ? ಅದು ನಂಬಬೇಕಾಯ್ತು. ಆಮೇಲೆ ನನಗೆ ನೀವು ಆ ಕಟಿಯಾರ್ ಫಿಲ್ಮ್ಗಿಂತ ನನ್ನನ್ನು ನಾನು ತುಂಬಾ ರಿಲೇಟ್ ಮಾಡ್ಕೊಳ್ಳೋದು ಇವತ್ತಿಗೂ. ಆ ಸಿನಿಮಾ ನೋಡಕ್ ನಂಗೆ ಹೆದರಿಕೆ ಆಗತ್ತೆ, ಅಥವಾ ನೋಡಿದ್ರೆ ನಾನು ಬಿಕ್ಕಿ ಬಿಕ್ಕಿ ಹೇಳ್ತೀನಿ, ಮಲಯ ಮಾರುತ. ಅದೇ ಆಗಿದ್ದು ನನಗೆ. ಅವ್ರ ಸ್ಟೇಜ್ ಮೇಲೆ ಹಾಡ್ತಾ ಕೂತಿರುವಾಗ ಡಮಾರ್ ಅಂತ ವಾಯ್ಸ್ ಹೊಟ್ಟಾಗುತ್ತಲ್ಲ, ಅದೇ ತರ ಆಯ್ತು ನಂಗೆ. ಅದನ್ನ ನೋಡಿ ನಂಗೆ ಈಗ್ಲೂ ನಂಗೆ ಮೈ ಒಂಥರ ಚುಂಗರಿಸ್ತಾ ಇದೆ. ಸೊ ನಾನ್ ತುಂಬಾ ಇಷ್ಟಪಡೋ ಮೂವಿ ಅದು. ಈ ತರ ಆದ್ಮೇಲೆ ನನ್ಗೆ ಆ ಮೂವಿ ನೋಡಕ್ಕೆ ಹೆದರಿಕೆ ಆಗುತ್ತೆ ನನಗೆ. ಅಂದ್ರೆ ಅದ್ ನಾನು ರಿಲೇಟ್ ಮಾಡ್ಕೊಂಡು ಬಿಕ್ಕಿ 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 ಅಳಕ್ ಶುರು ಮಾಡ್ಬಿಡ್ತೀನಿ. ಸೊ ಆ ತರ ಆಯ್ತು ನನ್ಗೆ ಮಲಯ ಮಾರುತ ಪಾರ್ಟ್ 2 ನನ್ನ ಜೀವನ. ಅಲ್ಲ ಒಂದ್ ಸಿನಿಮಾ ಹೆಂಗ್ ರಿಲೇಟ್ ಆಗುತ್ತೆ ಅಂತ ಅಂದ್ರೆ, ಓವರಾಲ್ ನಿಮ್ ಜರ್ನಿನ ನೋಡಿದಾಗ, ನಿಮ್ ಕರಿಯರ್ನ ನೋಡ್ಕೊಂಡ್ ಬಂದಾಗ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆರ್ ಯು ಹ್ಯಾಪಿ? ನಿಮ್ಗೆ ಖುಷಿ ಇದೆಯಾ? ನನ್ಗೆ
ಅತ್ಯಂತ ಸಂತೋಷ ಇದೆ, ಅತ್ಯಂತ ತೃಪ್ತಿ ಇದೆ. ಅದು ತುಂಬಾ ಮುಖ್ಯವಾಗಿ ಮನುಷ್ಯರು ಎಲ್ರಿಗೂ ಇರ್ಬೇಕಾಗಿರೋದು. ನಾನು ಖುಷಿಯಾಗಿರ್ಬೇಕಪ್ಪ, ನಂಗೆ ಬೇಜಾರ ಮಾಡ್ಕೊಂಡಿರಕ್ ನಂಗೆ ಲೈಫಲ್ಲಿ ಬರೋದೇ ಇಲ್ಲ. ಎಲ್ಲ ಕೇಳ್ತಾರೆ, ನೀ ಹೆಂಗೆ ಯಾವಾಗ್ಲೂ ಹಿಂಗೆ ಮುಖದಲ್ಲಿ ಗ್ಲೋ ಹೆಂಗಿರುತ್ತೆ ಹಂಗೆ ಎಲ್ಲ. ಫಸ್ಟ್ ಮಕ್ಳ ತರ ಮನ್ಸಿಟ್ಕೊಳ್ಳಿ, ಅವಾಗ ನೀವು ಮಕ್ಳ ತರನೇ ಇರ್ತೀರಾ. ವೆರಿ ಟ್ರೂ. ನನ್ಗೆ ಒಂದೇ ಒಂದು ರಿಗ್ರೆಟ್ ಏನಿರೋದು ಅಂತಂದ್ರೆ, ಶಿವಮೊಗ್ಗದಲ್ಲಿ ನನ್ಗೆ ಫೆಲಿಸ್ಟೇಷನ್ ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ನಾನು ಸರಿಗಮ ಗೆದ್ದು ಬಂದಾಗ. ಅದು ಸಿಕ್ಕಾಪಟ್ಟೆ ಪ್ರಮೋಷನ್ ಎಲ್ಲ ಮಾಡಿ ಹೋರ್ಡಿಂಗ್ಗಳೆಲ್ಲ ಹಾಕಿ, ಶಿವಮೊಗ್ಗದ ನಾನು ಮಲೆನಾಡು ಮಗಳು ಅಂತ. ಅದೇ ಟೈಮಿಗೆ ಅವಾಗ ಮೊಬೈಲ್ ಇರ್ಲಿಲ್ಲ, ಲ್ಯಾಂಡ್ಲೈನ್. ಅದೇ ಟೈಮಿಗೆ ಇಳೆಯರಾಜ ಅವ್ರ ಕಡೆಯಿಂದ ಫೋನ್ ಬಂತು. ವಾವ್, ಸಂಗೀತ ಮಾಂತ್ರಿಕ ಬಂತು. ಒಂದು ತಮಿಳ್ ಮೂವಿಗೆ ಯೇಸುದಾಸ್ ಅವ್ರ ಜೊತೆ ಒಂದು ಡ್ಯುಯೆಟ್ ಹಾಡ್ಬೇಕಾಗಿತ್ತು ನಾನು. ಅದೇ ಡೇಟ್ಗೆ ಶಿವಮೊಗ್ಗದಲ್ಲಿ ನನ್ನ ಕಾರ್ಯಕ್ರಮ ಆಯ್ತಲ್ಲ, ಅದೇ ಡೇಟಿಗೆ ರೆಕಾರ್ಡಿಂಗ್. ನನಗೆ ಆಗ್ಲಿಲ್ಲ ಹೋಗಕ್ಕೆ. ಅದೇ ನನ್ನ ಜಾಗದಲ್ಲಿ ಬಹುಶಃ ಬೇರೆ ಯಾರಾದ್ರೂ ಇದ್ದಿದ್ರೆ ಆ ಪ್ರೋಗ್ರಾಮ್ ಹೋದ್ರು ಹೋಗ್ಲಿ, ನಾನು ಇಳೆಯರಾಜ ಅವ್ರದ್ದು ಹೋಗ್ತಿದ್ರು. ನನಗೆ ಇವತ್ತಿಗೂ ಅದು ತುಂಬಾ ಬೇಜಾರಿದೆ. ನನ್ನ ಜೀವನದಲ್ಲಿರೋ ಒಂದೇ ಒಂದು ರಿಗ್ರೆಟ್ ಅಂದ್ರೆ ಅದು ಹೋಗಕ್ಕಾಗದೆ ಇದ್ದಿದ್ದು. ಆಮೇಲೆ ಶಂಕರ್ ಮಹಾದೇವನ್ ಅವ್ರ ಡೈರೆಕ್ಷನ್ ಅಲ್ಲಿ ನಾನೊಂದು ಹಾಡು ಹಾಡಿದ್ದೆ ಬಾಂಬೆಯಲ್ಲಿ. ಅವಾಗ ಅವ್ರು ಎಷ್ಟು ಇಂಪ್ರೆಸ್ ಆಗಿದ್ರು ಅಂದ್ರೆ ಒಂದೇ ಒಂದು ಟೇಕಲ್ಲಿ ಅದು ಓಕೆ ಆಗೋದು. ತುಂಬಾ ಕಷ್ಟದ ಹಾಡೋದು. ಅದು ಹಾಡು ಮುಗಿಸಿದ್ಮೇಲೆ ಅವರು ವೈ ಡೋಂಟ್ ಯು ಕಮ್ ಟು ಬಾಂಬೆ, ವಿಲ್ ವರ್ಕ್ ಟುಗೆದರ್ ಅಂತ ಹೇಳಿದ್ರು. ಆಗ ನನಗೆ ಸೋನು ನಿಗಮ್ ಅವರು ಒಂದು ಸಜೆಷನ್ ಕೊಟ್ಟರು. ಅದನ್ನ ನಾನು ಇವತ್ತಿಗೂ ಒಂದೊಂದ್ಸಲಿ ಅನ್ಸುತ್ತೆ, ನಾನು ಗೆದ್ದ ಟೈಮಲ್ಲಿ ಅವರು ಕರೆದ್ರು ಓಪನ್ ಆಗಿ ಹಿಂಗೆ. ಅವಾಗ ಅಲ್ಲಿ ಹೋಗಿದ್ರೆ ಇನ್ನೂ ಏನೋ ಬೇರೆ ಆಗ್ತಿತ್ತೇನೋ ಅಲ್ಲಿ ನಂದು ಫ್ಯೂಚರ್ ಅಂತ. ಹಿಂದಿ ಇಂಡಸ್ಟ್ರಿಗೆ ಹೋಗಿದ್ದಿದ್ರೆ, ಶಂಕರ್ ಮಹಾದೇವನ್ ಅಂತವ್ರು ಕರೆದಾಗ ನಾನು ಅಲ್ಲಿ ಹೋಗಿದ್ದಿದ್ರೆ ನಂಗೆ ಡೆಫಿನೆಟ್ಲಿ ವರ್ಕ್ ಇರ್ದಿರ್ತಿತ್ತು. ನೀವು ಹೋಗದೆ ಇರೋ ರೀಸನ್ ಏನಂದ್ರೆ, ಒಂದು ನಾನು ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೆ. ಇನ್ನೊಂದು ನಾನು ಆಲ್ರೆಡಿ ಇಲ್ಲಿ ತುಂಬಾ ಎಸ್ಟಾಬ್ಲಿಷ್ಡ್ ಸಿಂಗರ್ ಆಗಿದ್ದೆ. ನಾನು ಯಾವತ್ತೂ ಯಾರ ಹತ್ರನೂ ಹೋಗಿ ನನ್ನ ಹಾಡು ಕೇಳಿ ನನಗೆ ಅವಕಾಶ ಕೊಡಿ ಅಂತ ಕೇಳಿಲ್ಲ ಇದುವರೆಗೂ ಲೈಫಲ್ಲಿ. ನನ್ನ ಗಾಯನದಿಂದ ನಾನು ಎಲ್ಲರಿಗೂ ಪರಿಚಿತಳಾಗಿ ನನ್ನ ಹಾಡಿನ ಮೇಲೆ ನಂಬಿಕೆ ಇಟ್ಟು ನನಗೆ ಕರೆದು ಕೆಲಸ ಕೊಟ್ಟಿದ್ದಾರೆ ಹೊರತು ನಾ ಹೊಸದಾಗಿ ಹೋಗಿ ಯಾರಿಗೋ ನನ್ನ ಹಾಡು ಕೇಳಿ ನಂಗೆ ಅವಕಾಶ ಕೊಡಿ ಅಂತ ಕೇಳಿಲ್ಲ ನಾನು. ಇದೆಲ್ಲವನ್ನ ಬಿಟ್ಟು, ಇರೋದನ್ನೆಲ್ಲ ಬಿಟ್ಟು ನಾನು ಅಲ್ಲಿ ಬಾಂಬೆಗೆ ಹೋಗಿ ಸ್ಕ್ರ್ಯಾಚಿಂದ ಶುರು ಮಾಡಬೇಕಲ್ಲ. ಹೌದು, ಅದು ಒಂದು ಹಿಂಜರಿಕೆ ಇತ್ತು ನನಗೆ. ಆಮೇಲೆ ನನ್ನ ಸ್ಟಡೀಸ್ ಕಂಪ್ಲೀಟ್ ಆಗಿರಲಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸೋನು ನಿಗಮ್ ಅವ್ರು ಹೇಳಿದ ಮಾತು, ಇಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಾಡೋರು, ನೀನಲ್ಲಿ ಆಲ್ರೆಡಿ ಹೆಸರು ಮಾಡಿರೋ ಗಾಯಕಿ ಆಗಿದ್ರೆ ಅದೆಲ್ಲವನ್ನು ಬಿಟ್ಟು ಇಲ್ಲಿ ಬಾ ಅಂತ ನಾನು ಸಜೆಸ್ಟ್ ಮಾಡಲ್ಲ ನಿಂಗೆ. ಆಮೇಲೆ ಅವ್ರು ಓಪನ್ ಆಗಿ ಎಲ್ಲ ಮಾತಾಡ್ತಾರಲ್ಲ, ಅವ್ರು ಹೇಳಿದ್ರು ಮೈನಸ್ಗಳು ಏನಿದೆ ಬಾಂಬೆ ಫೀಲ್ಡ್ ಅಲ್ಲಿ, ಬೆಂಗಳೂರು ಇದ್ರಲ್ಲೂ ಇದೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಹೌದೌದು. ಸೊ ಹಾಗಾಗಿ ಅವರು ಸೂಕ್ಷ್ಮವಾಗಿ ಹೇಳಿದ್ರು, ನಿನ್ನಂತ ಸಂಸ್ಕಾರವಂತ ಮನೆಯಿಂದ ಬಂದಿರೋ ಹೆಣ್ಮಗಳಿಗೆ ಅಲ್ಲ ಇದು ಜಾಗ ಅಂದ್ರು. ನನಗೆ ಅರ್ಥ ಆಯ್ತು. ನೀನ್ ಅಲ್ಲಿ ಎಲ್ಲ ಬಿಟ್ಟು ಇಲ್ಲಿ ಬರೋದ್ರಲ್ಲಿ ಅರ್ಥ ಇಲ್ಲ, ನೀನ್ ಅಲ್ಲೇ ಇದ್ದು ನಿನ್ನ ಸಾಧನೆಯನ್ನು ಮುಂದುವರಿಸು ಅಂದ್ರು. ಸೊ ನಾನು ಅದನ್ನ ನಿಯತ್ತಾಗಿ ಪಾಲಿಸಿದೆ. ನನಗೆ ಅದು ಖುಷಿ ಇದೆ. ಸೊ ಓವರಾಲ್ ಆಗಿ ನೀವು ಖುಷಿ ಫೀಲ್ ಮಾಡ್ತೀರಾ? ಈ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಅಂತ ನೋಡಿದಾಗ ಮೇಲೆಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ, ಎದುರುಗಡೆ ತುಂಬ ಹೊಗಳೋದು, ವಾವ್ ಅಂತ ಹೊಗಳೋದು. ನೀವು ಆಳ ಆಗಲ ಬಲ್ಲವರಾದ್ರಿಂದ ಕೇಳ್ತಾ ಇದ್ದೀನಿ, ತುಂಬ ವರ್ಷದಿಂದ ಇರೋದ್ರಿಂದ. ಸೊ ಅದು ನಿಜವಾದ ಫ್ರೆಂಡ್ಶಿಪ್ ಆಗಿರುತ್ತೆ. ಗಳಸ್ಯ ಕಂಟ್ಯಸ್ಯ ಅನ್ನೋ ರೀತಿಲಿ ಇರ್ತಾರೆ, ಆದರೆ ಹಿಂದ್ಗಡೆಯಿಂದ ಕಾಲು ಎಳೆಯೋದು ಅಥವಾ ಬ್ಯಾಕ್ ಸ್ಟ್ಯಾಬ್ ಮಾಡೋದು ಆ ಥರ ಏನಾದರೂ ಇದೆಯಾ? ನಿಮ್ಮ ಅನುಭವಕ್ಕೆ ಬಂದಿದ್ಯಾ? ನನಗೆ ಈ ಫೀಲ್ಡ್ ಅಲ್ಲಿ ಅದ್ಭುತವಾದ ಸ್ನೇಹಿತರೂ ಇದ್ದಾರೆ. ಅಪ್ಪ ಇವರಿಂದ ದೂರ ಇರಬೇಕು ಅನ್ನೋಂಥ ಸೋ ಕಾಲ್ಡ್ ಸ್ನೇಹಿತರು ಇದ್ದಾರೆ. ಸೊ ಎಲ್ಲ ಯು ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ವಿತ್ ಪಿಂಚ್ ಆಫ್ ಸಾಲ್ಟ್ ಅಂತಾರಲ್ಲ, ಹಾಗೆ ನೀವು ಎಲ್ಲಿ ಹೋದ್ರು ಯಾವ ಫೀಲ್ಡ್ ಅಲ್ಲಿ ಇಲ್ಲ ಅಲ್ವಾ? ಮ್ಯೂಸಿಕ್ ಕಂಪೋಸರ್ ಮತ್ತೆ ಸಿಂಗರ್ ನಡುವಿನ ಈಕ್ವೇಷನ್ ಯಾವ ರೀತಿ ಇರುತ್ತೆ ನೀವು ನೋಡಿದ ಪ್ರಕಾರ? ಕೆಲವರು ತುಂಬಾ ಸ್ಟಿಫ್ ಇರ್ತಾರೆ. ಮನೋಹರ್ ಸರ್ ಅಂತೂ ಈಗಲೂ ಅಚ್ಚು ಪುಟ್ಟಿ ಅಂತಾನೆ ಕರೀತಾರೆ. ಅವರು ಅರ್ಚನಾ ಅವ್ರು ಹಾಡಿದ್ರಲ್ಲ ಹಾಡಿನ ಹಾಡಿ ಅಂತಾರೆ, ನನಗೆ ಖುಷಿ ಆಗತ್ತಮ್ಮ ಅಂತ ಹೇಳ್ತಾರೆ. ಜಿ.ವಿ. ಅತ್ರಿ ಅವರ ಇಂದಾನೆ ನನಗೆ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಒಡನಾಟ ಸಿಕ್ಕಿದ್ದು. ಯಾರು ಮಾಡ್ತಾರೆ ಅವ್ರ ಹತ್ರ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ ನನ್ನನ್ನು ಅಪ್ರಿಶಿಯೇಟ್ ಮಾಡಿ. ಕೆಲವ್ರು ಮಾತ್ರ ಗಂಧರ್ವರು, ಕೆಲವ್ರು ಮಾತ್ರ ಲೆಜೆಂಡ್ಸ್ ಆಗ್ತಾರೆ ಅಂತ ಈ ಕಾರಣಗಳಿಗೆ ಹೇಳೋದು.